ವಿದೇಶಿ ಬಂಧನ ಆಗಲೇಬೇಕು, ಸಿಗಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ಹೊರಗುತ್ತಿಗೆ ನೌಕರರಿಗೆ ಘೋಷಿತ ಕನಿಷ್ಠ ವೇತನ ಜಾರಿಯಾಗಲಿ ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಡೆಸಿದರು. ಸರ್ಕಾರ ಮಟ್ಟದಲ್ಲಿ ಇದು ಮತ್ತೊಮ್ಮೆ ಚರ್ಚೆಯಾಗಿ ತಮಗೆ ಇದ್ರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಬರ್ತಿದೆ. ಕಾರ್ಮಿಕ ಇಲಾಖೆ ತನ್ನ ಕೆಲಸವನ್ನು ಮಾಡ್ತಾ ಇಲ್ಲಲ್ಲ, ಕಾರ್ಮಿಕ ಇಲಾಖೆಗೆ ಯಾರು ಕೊಡ್ತಾ ಇಲ್ಲ ಕನಿಷ್ಠ ವೇತನವನ್ನ, ಅವ್ರ ಮೇಲೆ ಆಕ್ಷನ್ ಆಗಿದೆ ಹೊರತು ಅವರು ಓರಲ್ ಆಗಿ ಅದನ್ನ ತಡೆ ಕೊಡ್ತಿದ್ದಾರೆ. ತಡೆ ಕೊಟ್ಟರೆ ಹೆಂಗ್ ಜಾರಿ ಆಗತ್ತಿದ್ದು ಮೇಡಮ್? ಮಾಡಿ ಈಗ ಕೊಟ್ಟ ಮೇಲೆ ತಟ್ಟೆಗೆ ಊಟ ಕೊಟ್ಬಿಟ್ಟಿದ್ದೀರಿ, ಈ ತಿಂಗಳು ಊಟ ಮಾಡ್ಬಿಟ್ಟಿದ್ದೀರಿ, ಮುಂದಿನ ತಿಂಗಳು ಊಟ ಮಾಡಬೇಡಿ ಅಂದ್ರೆ ಹೆಂಗೆ ನಾವು ಮಾತಾಡಕ್ಕೆ ಅವಕಾಶ ಕೊಡಿ. ಸುಮ್ಮನೆ ಈಗ ಬಂದವ್ರೆ ಗೊಂದಲ ಮಾಡ್ಕೊಳ್ಬೇಡಿ, ಸ್ವಲ್ಪ ಎಲ್ಲ ಕುತ್ಕೊಳ್ಳಿ ನಿಂತ್ಕಂದ್ರೆ ಎಲ್ಲ ತಮ್ಮ ಆಸನದಲ್ಲಿ ಎಲ್ಲ ಶಾಸನರೇ ಇರ್ಬೇಕಾದ್ರೆ ವಿನಂತಿ. ಎಲ್ಲ ಕುತ್ಕೊಳ್ಳಿ ಎಲ್ಲ ಕುತ್ಕೊಳ್ಳಿ. ಇವಾಗ ಹೊರಗುತ್ತಿಗೆ ನೌಕರರ ಸಂಘದಿಂದ ಬೆಸ್ಕಾಂ ಕಡೆಯಿಂದ ಬಂದಿದೆ. ಬೆಸ್ಕಾಮಿಂದ ನಾವು ಹೊರಗುತ್ತಿಗೆ ನೌಕರರು ಬಂದಿರೋದು. ನಮ್ಮ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಅನ್ಯಾಯ. ನಮಗೆ ಸಂಬಳಗಳಾಗಲ್ಲ, 3 ತಿಂಗಳಾದರೂ ಇನ್ನೂ ಸಂಬಳ ಇಲ್ಲ. ಅದು ಕೊಡೋದು ನೋಡಿದ್ರೆ 12,700 ರೂಪಾಯಿ ತಿಂಗಳಿಗೆ, ಅದು ಕೊಡ್ತಾ ಇಲ್ಲ. ಆ ಒಂದು ಮುಂದೆ ಬರೋದನ್ನ ನಮ್ಮ ಅಧ್ಯಕ್ಷರು ಹತ್ರ ಮಾತಾಡ್ತೀವಿ. ಅವರು ಇವತ್ತೊಂದು ಧರಣಿ ಮಾಡೋಣ, ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಸೋಣ ಅಂದರು. ಇದರಿಂದ ನಾವು ಚಂದಾಪುರ ಡಿವಿಷನಿಂದ ನಮ್ಮ ಕಾರ್ಯಕರ್ತರು, ನನ್ನ ಸಹೋದ್ಯೋಗಿಗಳು ಎಲ್ಲರೂ ಸಹ ಬೆಳಗ್ಗೆನೇ ಬಂದು ಇವತ್ತು ಆ ಒಂದು ಸ್ಟ್ರೈಕಿಗೆ ನಾವು ಪಾಲ್ಗೊಂಡಿದ್ದೀವಿ. ಅಷ್ಟೇ ಸರ್. ನಮಗೆ ನ್ಯಾಯ ಸಿಗಬೇಕು. ನಮಗೆ ಒಂದು ಏನು ಕನಿಷ್ಠ ವೇತನ ಅಂತ ಒಂದು ಫಿಕ್ಸ್ ಮಾಡಬೇಕು, ಸರ್ಕಾರದಿಂದನೇ ನಮ್ಗೆ ಕೊಡಬೇಕು, ಏಜೆನ್ಸಿ ಕಡೆಯಿಂದ ಬೇಡ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ನಾವು ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ಮೆಗನ್ ಹಾಸ್ಪಿಟಲಿಂದ ಬಂದಿದ್ದೀವಿ. ನಾವು ಎಲ್ಲ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರು ಶಿವಮೊಗ್ಗ ಇದಕ್ಕೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ. ನಮ್ಮದು ಪ್ರಮುಖ ಬೇಡಿಕೆ ಸಹ ಸೇವಾ ಭದ್ರತೆ ಕೊಡಬೇಕು. ನಮಗೆ ಸೇವಾ ಭದ್ರತೆ ಇಲ್ಲದಂಗೆ ನಾವು ತುಂಬ ಕನಿಷ್ಠ ವೇತನದ ಅತಿ ಕನಿಷ್ಠ ವೇತನದಲ್ಲೇ ನಾವು ಜೀತ ಪದ್ಧತಿ ದುಡಿತಿದ್ದೀವಿ. ತೊಗೊಂಡು 15-16 ಸಾವಿರ ರೂಪಾಯಿ ಸಂಬಳಕ್ಕೆ ನಮ್ಗೆ ಜೀವನ ಮಾಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ. ಹಂಗಾಗಿ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ. ತುಂಬ ನಾವು 20-25 ವರ್ಷಗಳಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ನಮಗೊಂದು ಸೇವಾ ಭದ್ರತೆ ಇಲ್ಲ. ಅಲ್ಲಿ ತಾರತಮ್ಯ, ಹೊರಗುತ್ತಿಗೆ ನೌಕರರೊಂದು ಒಳಗುತ್ತಿಗೆ ನೌಕರಿಗೊಂದು ತಾರತಮ್ಯ. ಆದ್ದರಿಂದ ನೇರ ಪಾವತಿ ಮಾಡಿ ಒಳಗುತ್ತಿಗೆ ಮಾಡಿ, ನಾವು ಕಾಯಂ ಕಟ್ಟಿಲ್ಲ, ಒಳಗುತ್ತಿಗೆ ಮಾಡಿ ನಮ್ಮ ಸೇವೆಯನ್ನು ಗುರುತಿಸಬೇಕು. ಹಾಸ್ಪಿಟ್ಲಲ್ಲಿ ಎಷ್ಟು ರೋಗಿಗಳು ಸೇವೆ ಮಾಡ್ತಿದ್ದೀವಿ, ನಮ್ಮನ್ನು ಗುರುತಿಸಿ ಯಾಕೆ ನಮ್ಮನ್ನು ಹಿಂದೆ ಹಾಕ್ತಿದ್ರು. ಆಮೇಲೆ ಕನಿಷ್ಠ ವೇತನ ಈಗ ಸರ್ಕಾರ ಈಗ ಕನಿಷ್ಠ ವೇತನ ಅಂತ ಮಾಡಿದ್ದು. ಹೋದ ವರ್ಷ 25ರಲ್ಲೇ ಮಾಡಿತ್ತು. ಆದರೂ ಒಂದು ವರ್ಷ ಮುಂದೆ ಹಾಕಿ 26ರಲ್ಲಿ ಅಧಿಸೂಚನೆ ಹೊರಡಿಸಿದೆ. 22/5/26ರಿಂದ ಅಧಿಸೂಚನೆ ಹೊರಡಿಸಿದೆ. ಕನಿಷ್ಠ ವೇತನ ಏನೋ ಒಂದು ಉಸಿರಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದು ಆ ಕನಿಷ್ಠ ವೇತನ ತಡೆ ಹಿಡಿದಿರೋದು ಭಾರಿ ಅನ್ಯಾಯ. ಇದು ಈಗಿನ ನೌಕರಿಗೆ ಒಂದು ಜೀವನ ಮಾಡೋಕ್ಕೆ ಒಂದು ಆಶ್ರಯ ಮಾಡಿಕೊಡ್ಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಮಿಕ ಸಚಿವರಿಗೆ ನಮ್ಮ ಬೇಡ್ಕೊಳ್ತಿದ್ದೀವಿ. ನೀವು ಮಾಡಿರೋ ಉದ್ದೇಶ ಕನಿಷ್ಠ ವೇತನ ಮಾಡಿ ಅದ್ರ ಜಾರಿ ಮಾಡಿ ಹಾಗೂ ಸೇವಾ ಭದ್ರತೆ ಕೊಡಿ, ನಮಗೆ ಒಂದು ಜೀವನ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡ್ರಿ ಅಂತ